ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಸಿಹಿ ಸುದ್ದಿ. ಹೌದು ವೀಕ್ಷಕರೇ, 31ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಬಿಗ್ ಅಪ್ಡೇಟ್ ಮತ್ತು ಬಿಪಿಎಲ್ ಕಾರ್ಡ್ ಸೇರಿ ಪಡಿತರ ಚೀಟಿ ಹೊಂದಿದವರಿಗೆ ಗುಡ್ ನ್ಯೂಸ್. ಅಕ್ಕಿ ಜೊತೆ ಜೋಳ ವಿತರಣೆ ಬಗ್ಗೆ ಮಾಹಿತಿ ಮತ್ತು ಅನ್ನಭಾಗ್ಯ ಯೋಜನೆಯ ಇಂದಿರಾ ಕಿಟ್ ಬದಲಾಗಿ 10 ಕೆಜಿ ಅಕ್ಕಿ ಮುಂದುವರಿಯುವಂತ ಸಾಧ್ಯತೆ ಹಾಗೂ ಗೃಹ ಜ್ಯೋತಿ ಗ್ರಾಹಕರ ಗಮನಕ್ಕೆ ಮಾಹಿತಿ ನೀಡಲು ನಿರಾಕರಿಸಿದರೆ ಕಟ್ ಆಗುತ್ತೆ ನಿಮ್ಮ ಮನೆ ಫ್ರೀ ಕರೆಂಟ್. ವೀಕ್ಷಕರೇ, ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಸಣ್ಣ ವ್ಯಾಪಾರ ಮಾಡುವಂತಹ ಫುಟ್ಪಾತ್ ವ್ಯಾಪಾರಿಗಳಿಗೆ ವೆಂಡಿಂಗ್ ಝೋನ್ ಅಂದರೆ ಕನ್ನಡಿಗರಿಗೆ ಮಾತ್ರ ಆದ್ಯತೆ. ಹಾಗಾದ್ರೆ ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯದ ಗೃಹಲಕ್ಷ್ಮಿ ಮಹತ್ವಾಕಾಂಕ್ಷೆಯ ಯೋಜನೆ ಆದಂತಹ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಮತ್ತೊಂದು ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಹೌದು ವೀಕ್ಷಕರೇ, ಅರ್ಹ ಮಹಿಳೆಯರ ಖಾತೆಗೆ 31ನೇ ಕಂತಿನ ಹಣ ಜಮಾ ಮಾಡಲು ಸರ್ಕಾರ ಬರೋಬ್ಬರಿ 2,400 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಅದಲ್ಲದೆ ಈ ಮೂಲಕ ಪ್ರತಿ ತಿಂಗಳು ಕೈ ಸೇರುತ್ತಿದ್ದ ಗ್ಯಾರಂಟಿ ಹಣಕ್ಕಾಗಿ ಕಾಯುತ್ತಿದ್ದ ಕೋಟ್ಯಾಂತರ ಮನೆ ಯಜಮಾನಿಯರ ಮುಖದಲ್ಲಿ ಮತ್ತೆ ಮಂದಹಾಸ ಮೂಡುವಂತೆ ಈ ಖಾತೆಗೆ ಸೇರಲಿದೆ ಎಂದು ಕೂಡ ಒಟ್ಟು 62,000 ರೂಪಾಯಿಗಳನ್ನು ರಾಜ್ಯದಲ್ಲಿ ಇದುವರೆಗೂ ಒಟ್ಟು 1.24 ಕೋಟಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ. ಹೀಗಾಗಿ ಇವರೆಲ್ಲರೂ ಕೂಡ ಬ್ಯಾಂಕ್ ಖಾತೆಗಳಿಗೆ ಈಗಾಗಲೇ ಒಟ್ಟು 30 ಕಂತುಗಳು ತಲಾ 2,000 ರೂಪಾಯಿಗಳಂತೆ 60,000 ರೂಪಾಯಿಗಳನ್ನು ನೇರ ನಗದು ವರ್ಗಾವಣೆ ಮೂಲಕ ಯಶಸ್ವಿಯಾಗಿ ಜಮಾ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಅದಲ್ಲದೆ ಇದೀಗ 31ನೇ ಕಂತು ಹಣ ಪಾವತಿಸಲು ಸರ್ಕಾರ ಸಂಬಂಧಪಟ್ಟಂತಹ ಇಲಾಖೆಗೆ ಅನುದಾನ ಬಿಡುಗಡೆ ಮಾಡಿದ್ದು ಶೀಘ್ರದಲ್ಲೇ ಮಹಿಳೆಯರ ಖಾತೆಗೆ ತಲಾ 2,000 ರೂಪಾಯಿಗಳು ಜಮಾ ಆಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಅಲ್ಲದೆ ಇದರೊಂದಿಗೆ ಪ್ರತಿಯೊಬ್ಬ ಫಲಾನುಭವಿಯ ಖಾತೆಗೆ ಸೇರಿದ ಒಟ್ಟು ಹಣ ಮೊತ್ತ 62,000 ರೂಪಾಯಿಗೆ ಏರಿಕೆಯಾಗಲಿದೆ ಎಂದು ಕೂಡ ಹೇಳಲಾಗಿದೆ. ಇದುವರೆಗೂ ಕೂಡ 74,650 ಕೋಟಿ ರೂಪಾಯಿಗಳು ವ್ಯಯಿಸಿದ್ದ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗಾಗಿ ರಾಜ್ಯ ಸರ್ಕಾರ ಇದುವರೆಗೂ ಒಟ್ಟು 74,650 ಕೋಟಿ ರೂಪಾಯಿಗಳನ್ನು ಕೂಡ ವ್ಯಯಿಸಿದೆ ಎಂದು ಕೂಡ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದಿಂದ ಪರಿಷ್ಕರದಿಂದ ಸದಸ್ಯರು ಕೂಡ ಇದನ್ನು ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸರ್ಕಾರ ಬಿಡುಗಡೆ ಮಾಡಿರುವಂತಹ ಹೊಸ ಅನುದಾನದಿಂದಾಗಿ ಮುಂದಿನ ಕೆಲವು ದಿನಗಳಲ್ಲಿಯೇ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ತಲುಪಿದ್ದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಆರ್ಥಿಕ ನಿರ್ವಹಣೆಗೆ ಇದು ಮತ್ತಷ್ಟು ನೆರವಾಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಪಡಿತರ ವಿತರಣೆ ವ್ಯವಸ್ಥೆಯಲ್ಲಿ ಕೂಡ ಈಗ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಕಾರ್ಡುದಾರರಿಗೆ ಜುಲೈ 2026 ಮಾಹೆಗೆ ನಿಯಮಾನುಸಾರ ಪಡಿತರ ವಿತರಣೆ ಮಾಡಲಾಗುವುದು ಮತ್ತು ಪಡಿತರ ಚೀಟಿಯಲ್ಲಿ 1 ರಿಂದ 3 ಸದಸ್ಯರಿರುವಂತಹ ಪಡಿತರ ಚೀಟಿಗೆ 14 ಕೆಜಿ ಅಕ್ಕಿ ಮತ್ತು 21 ಕೆಜಿ ಜೋಳ ಒಟ್ಟು 35 ಕೆಜಿ ಆಹಾರ ಧಾನ್ಯವನ್ನು ಕೊಡಲಾಗುವುದು. 4 ಸದಸ್ಯರಿರುವಂತಹ ಪಡಿತರ ಚೀಟಿದಾರರಿಗೆ 19 ಕೆಜಿ ಅಕ್ಕಿ, 21 ಕೆಜಿ ಜೋಳ ಒಟ್ಟು 40 ಕೆಜಿ ಆಹಾರವನ್ನು ಕೊಡಲಾಗುವುದು. ಅಥವಾ 5 ಸದಸ್ಯರಿರುವಂತಹ ಪಡಿತರ ಚೀಟಿಗೆ 29 ಕೆಜಿ ಅಕ್ಕಿ, 21 ಕೆಜಿ ಜೋಳ ಒಟ್ಟು 50 ಕೆಜಿ ಆಹಾರ ಧಾನ್ಯವನ್ನು ನೀಡಲಾಗುವುದು. ಅದಲ್ಲದೆ 6 ಸದಸ್ಯರಿದ್ದರೆ ಆ ಪಡಿತರ ಚೀಟಿಗೆ 39 ಕೆಜಿ ಅಕ್ಕಿ, 21 ಕೆಜಿ ಜೋಳ ಒಟ್ಟು 60 ಕೆಜಿ ಆಹಾರ ಧಾನ್ಯವನ್ನು ಕೊಡಲಾಗುತ್ತದೆ. ಮತ್ತು 7 ಸದಸ್ಯರಿರುವಂತಹ ಪಡಿತರ ಚೀಟಿಗೆ 49 ಕೆಜಿ ಅಕ್ಕಿ, 21 ಕೆಜಿ ಜೋಳ ಒಟ್ಟು 70 ಕೆಜಿ ಆಹಾರ ಧಾನ್ಯವನ್ನು ಕೊಡಲಾಗುವುದು. ಹಾಗೆಯೇ 8 ಸದಸ್ಯರಿರುವಂತಹ ಪಡಿತರ ಚೀಟಿಗೆ 59 ಕೆಜಿ ಅಕ್ಕಿ, 21 ಕೆಜಿ ಜೋಳ ಒಟ್ಟು 80 ಕೆಜಿ ಆಹಾರ ಧಾನ್ಯವನ್ನು ವಿತರಣೆ ಮಾಡಲಾಗುವುದು. ಮತ್ತು 9 ಅಥವಾ ಹೆಚ್ಚಿನ ಸದಸ್ಯರಿರುವಂತಹ ಪಡಿತರ ಚೀಟಿದಾರರಿಗೆ ಇದೇ ಅನುಪಾತದಲ್ಲಿ ಸದಸ್ಯರ ಅನುಗುಣವಾಗಿ ಪಡಿತರ ವಿತರಣೆ ಮಾಡಲಾಗುವುದೆಂದು ಕೇಂದ್ರ ಸರ್ಕಾರದ ಆದ್ಯತಾ ಪಡಿತರ ಚೀಟಿದಾರರಿಗೆ ಪ್ರತಿ ಸದಸ್ಯನಿಗೆ 7 ಕೆಜಿ ಅಕ್ಕಿ, 3 ಕೆಜಿ ಜೋಳದಂತೆ ಆಹಾರ ಧಾನ್ಯಗಳನ್ನು ನೀಡಲಾಗುವುದು. ರಾಜ್ಯ ಸರ್ಕಾರದ ಆದ್ಯತಾ ಪಡಿತರ ಚೀಟಿದಾರರಿಗೆ ಪ್ರತಿ ಸದಸ್ಯನಿಗೆ 10 ಕೆಜಿ ಅಕ್ಕಿಯಂತೆ ಮತ್ತು ಆಹಾರ ಧಾನ್ಯವನ್ನು ಕೂಡ ವಿತರಿಸಲಾಗುವುದು ಎಂದು ಕೂಡ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಇನ್ನೊಂದು ವಿಶೇಷವಾದಂತಹ ಮಾಹಿತಿ ಏನೆಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಬದಲಾಗಿ ತೊಗರಿಬೇಳೆ, ಅಡುಗೆ ಎಣ್ಣೆ ಒಳಗೊಂಡಂತೆ ಇಂದಿರಾ ಕಿಟ್ ನೀಡುವ ಪ್ರಸ್ತಾವನೆ ಈಗ ರಾಜ್ಯ ಸರ್ಕಾರದ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದು ಕೂಡ ತಿಳಿದು ಬಂದಿದೆ. ಅಲ್ಲದೆ
ಇಂದಿರಾ ಕಿಟ್ ವಿತರಣೆಗೆ ಸಂಬಂಧಿಸಿದಂತೆ ಈ ಹಿಂದೆ ಆಹಾರ ಇಲಾಖೆಯು ಒಮ್ಮೆ ಟೆಂಡರ್ ಅನ್ನು ಕರೆದಿತ್ತು. ಈ ಪ್ರಕ್ರಿಯೆಯಲ್ಲಿ ಸುಮಾರು 20 ಪ್ರಮುಖ ಸಂಸ್ಥೆಗಳು ಭಾಗವಹಿಸಿದ್ದವು. ಇಲಾಖೆಯು ಕೂಡ ತಮಗೆ ಬೇಕಾದಂತ ನಿರ್ದಿಷ್ಟ ಸಂಸ್ಥೆಗೆ ಟೆಂಡರ್ ನೀಡಲು ಕೂಡ ಒಳಗೊಳಗೆ ನಿರ್ಧರಿಸಿತ್ತು. ಆದರೆ ಈಗ ಅರ್ಜಿದಾರರು ಕೂಡ ನ್ಯಾಯಬೆಲೆ ಅಂಗಡಿ ಮೇಲೆ ಮೊರೆ ಹೋಗಲು ಸಿದ್ಧತೆಯನ್ನು ನಡೆಸಿದ್ದರು. ಟೆಂಡರ್ ಪ್ರಕ್ರಿಯೆ ಅರ್ಧಕ್ಕೆ ಸ್ಥಗಿತಗೊಂಡಿದ್ದು, ಮತ್ತೊಂದೆಡೆಗೆ ಅಧಿಕಾರಿಗಳು ಕೂಡ ವಿಧಿಸಿದಂತ ಜಟಿಲ ಷರತ್ತುಗಳಿಂದಾಗಿ ಯಾವುದೇ ಸಂಸ್ಥೆಗೂ ಕೂಡ ಅಂತಿಮವಾಗಿ ಆಯ್ಕೆಯಾಗಿಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ಬಳಿಕ ಷರತ್ತು ಸಡಿಲವಾಗಿ ಮುಂದೆ ಟೆಂಡರ್ಗಳು ಕರೆಯುವಂತ ಮಾತುಗಳು ಕೇಳು ಬಂದಿದ್ದರೂ ಕೂಡ ಸದ್ಯಕ್ಕೆ ಇಡೀ ಯೋಜನೆಗೆ ಕೈ ಬಿಡುವಂತ ಮುನ್ಸೂಚನೆ ಕೂಡ ದಟ್ಟವಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಇಂದಿರಾ ಕಿಟ್ ವಿತರಣೆ ಯೋಜನೆಗೆ ಮಾಸಿಕವಾಗಿ ಸುಮಾರು 500 ರಿಂದ 550 ಕೋಟಿ ರೂಪಾಯಿಗಳ ಭಾರಿ ಮೊತ್ತ ಖರ್ಚಾಗಬಹುದೆಂದು ಕೂಡ ಅಂದಾಜಿಸಲಾಗಿದೆ. ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಯಲ್ಲಿ ಕಿಟ್ನಲ್ಲಿರುವಂತಹ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಪೂರೈಸಲು ಇನ್ನಷ್ಟು ಬಜೆಟ್ಗಳ ಹೊಂದಿರಬೇಕಾಗುತ್ತದೆ. ಸರ್ಕಾರಕ್ಕೆ ಮತ್ತೊಂದು ಪ್ರಮುಖ ಸವಾಲಾಗಿ ಇದು ಪರಿಣಮಿಸಿದೆ. ಹಾಗಾಗಿ ಈ ಯೋಜನೆಯ ಆರ್ಥಿಕ ಹೊರೆಯು ಕೂಡ ಇಲಾಖೆಯು ಉನ್ನತ ಮಟ್ಟದ ಸಭೆಗಳಲ್ಲಿ ಕೂಡ ತೀವ್ರ ಚರ್ಚೆಗಳು ನಡೆಸಿವೆ ಎಂದು ಕೂಡ ಮೂಲಗಳು ತಿಳಿಸಿವೆ. ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವಂತಹ ಪ್ರತಿ ಕುಟುಂಬದಲ್ಲಿ ಸುಮಾರು 4 ರಿಂದ 5 ಸದಸ್ಯರಿದ್ದಾರೆ. ಸದ್ಯದ ನಿಯಮದಂತೆ ಪ್ರತಿ ವ್ಯಕ್ತಿಗೆ ತಲಾ 10 ಕೆಜಿ ಅಕ್ಕಿ ಮತ್ತು ಒಟ್ಟು 40 ರಿಂದ 45 ಕೆಜಿ ಅಕ್ಕಿ ಜಮಾ ಆಗುತ್ತದೆ. ಆರಂಭದಲ್ಲಿ ಕೇಂದ್ರದ ಪಾಲಿನ ಹೊರತಾಗಿ ತನ್ನ ಪಾಲಿನ ಹೆಚ್ಚುವರಿ ಅಕ್ಕಿಯನ್ನು ಕೂಡ ಖರೀದಿಸಲು ರಾಜ್ಯ ಸರ್ಕಾರ ನಾನಾ ರಾಜ್ಯಗಳತ್ತ ಧಾವಿಸಿದ್ದು ಸಫಲತೆ ಕೂಡ ಸಿಗಲಿಲ್ಲ ಎಂದು ಕೂಡ ಹೇಳಲಾಗುತ್ತದೆ. 2023 ಜುಲೈ 10 ರಿಂದ 2025 ಜನವರಿವರೆಗೂ ಕೂಡ ಫಲಾನುಭವಿಗಳ ಖಾತೆಗೆ ನೇರವಾಗಿ ನಗದು ವರ್ಗಾವಣೆ ಹಣವು ಜಮಾ ಮಾಡಲಾಗುತ್ತಿತ್ತು. ಆದರೆ ಇಲಾಖೆಯು ಕೂಡ ಆರ್ಥಿಕ ಹೊರೆಯಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ ಮತ್ತು ಹಣದ ಬದಲಾಗಿ ಈಗ ಸದ್ಯಕ್ಕೆ ಸಾಮಗ್ರಿಗಳನ್ನು ನೀಡುವುದೇ ಸೂಕ್ತ ಎಂದು ಕೂಡ ಸರ್ಕಾರ ಕೂಡ ತೀರ್ಮಾನಿಸಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಪರ್ಯಾಯ ವ್ಯವಸ್ಥೆಯಲ್ಲಿ ಕಲ್ಪಿಸಲು ಮುಂದಾಗಿರುವಂತಹ ಆಹಾರ ಇಲಾಖೆಯು ಫಲಾನುಭವಿಗಳ ಖಾತೆಗೆ 5 ಕೆಜಿ ಅಕ್ಕಿ ಅಥವಾ ನೀಡಿ ಇನ್ನುಳಿದ 5 ಕೆಜಿ ಅಕ್ಕಿಯನ್ನು ಬದಲಾಗಿ ತೊಗರಿಬೇಳೆ, ಅಡುಗೆ ಎಣ್ಣೆ, ಉಪ್ಪು ಅಥವಾ ಸಕ್ಕರೆ ಒಳಗೊಂಡಂತೆ ಇಂದಿರಾ ಕಿಟ್ ವಿತರಿಸಲು ನಿರ್ಧರಿಸಿತ್ತು. 2025 ಜನವರಿಯಲ್ಲೇ ಕಿಟ್ ಅನ್ನು ವಿತರಿಸಲಾಗುವುದೆಂದು ಕೂಡ ಇಲಾಖೆಯು ಪ್ರಕಟಿಸಿತ್ತು. ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಕಾರಣಗಳಿಂದ ಈ ಅವಧಿಯನ್ನು ಮುಂದೂಡಲ್ಪಟ್ಟಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದ್ರೆ ಅಕ್ಕಿ ಖರೀದಿಸಲು ಆಹಾರ ಇಲಾಖೆಯು ಕೂಡ ಪ್ರತಿ ತಿಂಗಳು ಸುಮಾರು 480 ಕೋಟಿ ರೂಪಾಯಿಗಳನ್ನು ಕೂಡ ವ್ಯಯ ಮಾಡುತ್ತಿದೆ. ಇಲಾಖೆಯು ಕೇವಲ 500 ಕೋಟಿ ವೆಚ್ಚದಲ್ಲಿ ಪೌಷ್ಟಿಕಾಂಶ ಭರಿತ ಆಹಾರ ಕಿಟ್ಗಳನ್ನು ವಿತರಿಸಬಹುದು ಎಂದು ಕೂಡ ಲೆಕ್ಕಾಚಾರ ಹಾಕಲಾಗಿತ್ತು. ಪ್ರಾಯೋಗಿಕವಾಗಿ ಜಾರಿ ಕಷ್ಟವಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಗೊಂದಲ ಹಾಗೂ ಹೆಚ್ಚುವರಿ ಆರ್ಥಿಕ ಹೊರೆಯನ್ನು ಕೂಡ ತಪ್ಪಿಸಲು ಪ್ರತಿ ವ್ಯಕ್ತಿಗೆ ತಲಾ 10 ಕೆಜಿ ಅಕ್ಕಿಯನ್ನೇ ನೇರವಾಗಿ ವಿತರಿಸುವುದೆಂದು ಕೂಡ ಎಲ್ಲ ದೃಷ್ಟಿಯಿಂದಲೂ ಕೂಡ ಉತ್ತಮ ಎಂದು ಕೂಡ ಅಂತಿಮ ತೀರ್ಮಾನಕ್ಕೆ ಆಹಾರ ಇಲಾಖೆ ಬಂದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ಪಡೆಯುತ್ತಿರುವಂತಹ ಗ್ರಾಹಕರಿಗೆ ಇಂಧನ ಇಲಾಖೆಯು ಮಹತ್ವದ ಎಚ್ಚರಿಕೆಯೊಂದನ್ನು ನೀಡಿದೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಮನೆ ಮನೆಗೆ ಬರುತ್ತಿರುವಂತಹ ಸಮೀಕ್ಷಾ ತಂಡಕ್ಕೆ ತಮ್ಮ ವೈಯಕ್ತಿಕ ದಾಖಲೆಗಳನ್ನು ನೀಡಲು ನಿರಾಕರಿಸುವಂತಹ ಗ್ರಾಹಕರಿಗೆ ಸಿಗುತ್ತಿದ್ದ ಉಚಿತ ವಿದ್ಯುತ್ ಸೌಲಭ್ಯವನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗಾಗಿ ಆಪ್ಟ್ ಔಟ್ ಆಯ್ಕೆಯಿಂದಾಗಿ ಹೊಸ ನಿಯಮವು ಜಾರಿಗೆ ತರಲಾಗಿದೆ. ಗೃಹ ಜ್ಯೋತಿ ಯೋಜನೆಯ ಅರ್ಹತೆಯನ್ನು ಮರುಪರಿಶೀಲಿಸಲು ಇಂಧನ ಇಲಾಖೆಯು ಕೂಡ ಮನೆ ಮನೆಗೆ ಸಮೀಕ್ಷೆ ನಡೆಸುತ್ತಿದೆ. ಈ ಪರಿಶೀಲನಾ ನಮೂನೆಯಲ್ಲಿ ಆಪ್ಟ್ ಔಟ್ ಅಂದರೆ ಹೊರಗೆ ಉಳಿಸುವಂತಹ ಎಂಬ ಹೊಸ ಆಯ್ಕೆಯನ್ನು ಕೂಡ ಸೇರಿಸಲಾಗಿದೆ. ಇದರ ಪ್ರಕಾರ ಯಾವುದೇ ಗ್ರಾಹಕರು ತಮ್ಮ ವೈಯಕ್ತಿಕ ಮಾಹಿತಿಯನ್ನು ನೀಡಲು ಇಷ್ಟವಿಲ್ಲದಿದ್ದರೆ ಈ ಆಯ್ಕೆಯನ್ನು ಬಳಸಿಕೊಳ್ಳಬಹುದಾಗಿದೆ. ಈ ರೀತಿ ಮಾಹಿತಿ ನೀಡಲು ನಿರಾಕರಿಸುವಂತಹ ಗ್ರಾಹಕರಿಗೆ ಸರ್ಕಾರ ನೀಡುತ್ತಿರುವಂತಹ ಉಚಿತ ವಿದ್ಯುತ್ ಸೌಲಭ್ಯವನ್ನು ತೆಗೆದುಹಾಕಲಾಗುತ್ತದೆ ಅಥವಾ ಕಳೆದುಕೊಳ್ಳಬೇಕಾಗುತ್ತದೆ. ದಾಖಲೆ ನೀಡಲು ಸಾರ್ವಜನಿಕರು ಹಿಂಜರಿಕೆ ಮಾಡುವುದರಿಂದ ಸಮೀಕ್ಷೆ ವೇಳೆ ಮೀಟರ್ ರೀಡರ್ಗಳು ಮನೆಗೆ ಬಂದಾಗ ಸಾರ್ವಜನಿಕರು ತಮ್ಮ ಆಧಾರ್ ಕಾರ್ಡ್, ವೋಟರ್ ಐಡಿ ಸೇರಿದಂತೆ ಪ್ರಮುಖ ದಾಖಲೆಗಳನ್ನು ನೀಡಲು ತೀವ್ರ ಹಿಂಜರಿಕೆ ವ್ಯಕ್ತಪಡಿಸುತ್ತಿದ್ದರು. ಖಾಸಗಿತನದಿಂದ ಭದ್ರತೆಯ ದೃಷ್ಟಿಯಿಂದ ಜನರು ಮಾಹಿತಿ ಹಂಚಿಕೊಳ್ಳಲು ಹಿಂದೆಟ್ಟು ಹಾಕುತ್ತಿದ್ದಾರೆ ಎಂದು ಕೂಡ ಗಮನಿಸಿ ಇಂಧನ ಇಲಾಖೆ ಈಗ ನಮೂನೆಯಲ್ಲಿ ಭಾಗ 2 ಎಂಬ ಹೊಸ ಕಾಲಮನ್ನು ಸೇರಿಸಿದೆ. ಈ ಮಾಹಿತಿ ನೀಡಲು ನಿರಾಕರಿಸಿದವರಿಗೆ ಈ ಭಾಗದಲ್ಲಿ ಸಹಿ ಮಾಡಬೇಕಾಗುತ್ತದೆ. ಮಾಹಿತಿಯನ್ನು ನೀಡದ ಗ್ರಾಹಕರಿಗೆ ಸಹಿ ಹಾಕಬೇಕಾದಂತಹ ಫಾರಂನಲ್ಲಿ ಒಂದು ಕಠಿಣ ಸ್ವಯಂ ಘೋಷಣೆ ಕೂಡ ಇರಲಿದೆ. ಅದೇನೆಂದರೆ, ಗ್ರಾಹಕರು ಸ್ವಯಂ ತಮ್ಮ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಿಸಿದಂತಹ ಸಮೀಕ್ಷೆಯಲ್ಲಿ ಭಾಗವಹಿಸಲು ಇಷ್ಟಪಡುವುದಿಲ್ಲ. ನನ್ನ ಮನೆಗೆ ಒದಗಿಸಲಾದಂತಹ ವಿದ್ಯುತ್ ಸಂಪರ್ಕಕ್ಕೆ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ಸ್ಥಗಿತಗೊಳಿಸಲು ನನಗೆ ಯಾವುದೇ ಅಭ್ಯಂತರವಿಲ್ಲ ಎಂದು ಗ್ರಾಹಕರ ಒಪ್ಪಿಗೆ ನೀಡಬೇಕಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಮೂಲಕ ಉಚಿತ ವಿದ್ಯುತ್ ಬೇಡ ಎನ್ನುವವರು ಮಾತ್ರ ಯಾವ ದಾಖಲೆ ನೀಡಲು ಇರಲು ಕೂಡ ಅವಕಾಶವಿರುತ್ತದೆ. ಹಾಗಾದರೆ ಪರಿಶೀಲನಾ ಸಮಯದಲ್ಲಿ ನಮೂನೆಗಳನ್ನು ಒಟ್ಟು 11 ಪ್ರಮುಖ ವಿವರಗಳನ್ನು ಕೂಡ ಸಂಗ್ರಹಿಸಲಾಗುತ್ತದೆ. ಅವುಗಳೆಂದರೆ ಎಸ್ಕಾಂ ಹೆಸರು, ವಿದ್ಯುತ್ ಸಂಪರ್ಕದ ಖಾತೆ ಐಡಿ, ಫಲಾನುಭವಿಯ ಆಧಾರ್ ಸಂಖ್ಯೆ,
ಆಧಾರ್ನಲ್ಲಿ ಇರುವಂತೆ ಹೆಸರು, ನೋಂದಾಯಿತ ಮೊಬೈಲ್ ಸಂಖ್ಯೆ, ಮಾಲೀಕರು ಅಥವಾ ಬಾಡಿಗೆದಾರರ ವಿವರ, ಪಡಿತರ ಚೀಟಿ ವರ್ಗ, ಮತದಾರರ ಗುರುತಿನ ಚೀಟಿ ಸಂಖ್ಯೆ, ಜಾತಿ ವರ್ಗ ಮತ್ತು ಪ್ಯಾನ್ ಸಂಖ್ಯೆ ಹಾಗೆ ವೃತ್ತಿಪರ ವಿವರಗಳನ್ನು ಕೇಳಲಾಗುತ್ತದೆ. ಗಮನಿಸಬೇಕಾದಂಥ ಅಂಶವೇನೆಂದರೆ ಈ ಹಿಂದೆ ಕೇವಲ ಜಾತಿ ವಿವರಗಳನ್ನು ನೀಡಲು ಮಾತ್ರ ನಿರಾಕರಿಸಿರುವಂಥ ಆಯ್ಕೆ ಇತ್ತು. ಆದರೆ ಈಗ ಇಡೀ ಸಮೀಕ್ಷೆಯಿಂದಲೇ ಹೊರಗೆ ಉಳಿಸುವಂಥ ಆಯ್ಕೆ ಕೂಡ ನೀಡಲಾಗಿದೆ. ಹಾಗಾಗಿ ಉಚಿತ ವಿದ್ಯುತ್ ಸೌಲಭ್ಯವನ್ನು ಮುಂದುವರಿಸಲು ಬಯಸುವ ಪ್ರತಿಯೊಬ್ಬರು ಕಡ್ಡಾಯವಾಗಿ ಈ ಎಲ್ಲ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ. ಇದು ಅನಿವಾರ್ಯವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಒಂದು ವೇಳೆ ದಾಖಲೆಗಳು ನೀಡಲು ನಿರಾಕರಿಸಿದರೆ ಅಂತವರ ಖಾತೆಗಳಿಗೆ ಗೃಹ ಜ್ಯೋತಿ ಯೋಜನೆಯು ಅನ್ವಯವಾಗುವುದಿಲ್ಲ ಮತ್ತು ಅವರ ಪೂರ್ಣ ಪ್ರಮಾಣದ ವಿದ್ಯುತ್ ಬಿಲ್ಲನ್ನು ಕೂಡ ಪಾವತಿಸಬೇಕಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳು ಮತ್ತು ಫುಟ್ಪಾತ್ಗಳನ್ನು ಪಾದಚಾರಿಗಳ ಮುಕ್ತ ಸಂಚಾರಕ್ಕೆ ಅನುಕೂಲ ಮಾಡುವಂತೆ ನಗರಾಭಿವೃದ್ಧಿ ಇಲಾಖೆಯು ಕೂಡ ಒಂದು GBA ಜಂಟಿಯಾಗಿ ಭರ್ಜರಿ ಕಾರ್ಯವೊಂದನ್ನು ಆರಂಭಿಸಿದೆ. ಹಾಗಾಗಿ ವ್ಯಾಪಾರಿಗಳು ನಿಯಂತ್ರಿಸಲು ಸರ್ಕಾರವು ಹೊಸದಾದ ಪ್ಲಾನ್ ಒಂದನ್ನು ಮಾಡಿದೆ. ಇನ್ನು ಮುಂದೆ ಬೆಂಗಳೂರಿನ ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡುವಂತಹ ಸ್ಥಳೀಯ ಕನ್ನಡಿಗರಿಗೆ ಮಾತ್ರ ಮೊದಲ ಆದ್ಯತೆ ನೀಡಲು ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದ್ದು, ಹೊರ ರಾಜ್ಯದ ವ್ಯಾಪಾರಿಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದೆ. ಕನ್ನಡಿಗರು ಮಾತ್ರ ಈ ರಾಜ್ಯಕ್ಕೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರಿನ ಬೀದಿ ವ್ಯಾಪಾರಿಗಳಲ್ಲಿ ಹೊರ ರಾಜ್ಯಗಳಿಂದ ವಲಸೆ ಬಂದಂತವರ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಾಗುತ್ತಿದೆ. ಸದ್ಯ ನಗರದಲ್ಲಿ ಕಂಡುಬರುವಂತಹ ಪಾನಿಪುರಿ, ಚಾಟ್ಸ್, ಕಡಲೆಕಾಯಿ ಸೇರಿದಂತೆ ವಿವಿಧ ಬೀದಿ ವ್ಯಾಪಾರಿಗಳಿಗೆ 20% ಹೆಚ್ಚು ಜನವು ಹೊರಗಡೆಯಿಂದನೇ ಬಂದು ತುಂಬಿಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಇದರಿಂದಾಗಿ ಸ್ಥಳೀಯ ಸಣ್ಣ ವ್ಯಾಪಾರಿಗಳ ಬದುಕಿಗೆ ತೊಂದರೆಯಾಗುತ್ತಿದೆ ಎಂಬ ದೂರುಗಳು ಕೂಡ ಕೇಳಿ ಬಂದಿವೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಕನ್ನಡಿಗರು ಉದ್ಯೋಗ ಮತ್ತು ಅವಕಾಶವನ್ನು ಕೂಡ ರಕ್ಷಿಸಲು ಮುಂದಾಗಿರುವಂತಹ ಸರ್ಕಾರ ಅನ್ಯ ರಾಜ್ಯದವರಿಗೆ ಫುಟ್ಪಾತ್ ವ್ಯಾಪಾರಕ್ಕೆ ಅವಕಾಶ ನೀಡದಿರಲು ಕಟ್ಟುನಿಟ್ಟಾದಂತಹ ತೀರ್ಮಾನವನ್ನು ಕೈಗೊಂಡಿದೆ. ಹೊಸ ನಿಯಮಗಳ ಪ್ರಕಾರ ಇನ್ನು ಮುಂದೆ ಯಾರು ಬೇಕಾದರೂ ಕೂಡ ಎಲ್ಲಿ ಬೇಕಾದರೂ ಫುಟ್ಪಾತ್ ಒತ್ತುವರಿ ಮಾಡಿ ವ್ಯಾಪಾರ ಮಾಡುವಂತಿಲ್ಲ. ಅತ್ಯಂತ ಕಟ್ಟುನಿಟ್ಟಾದಂತಹ ನಿಯಮಗಳ ಅಡಿಯಲ್ಲಿ ಮಾತ್ರವೇ ವ್ಯಾಪಾರಕ್ಕೆ ಪರವಾಗಿ ಸಿಗಲಿದೆ. ವ್ಯಾಪಾರ ಮಾಡಲು ಬಯಸುವವರು ಕಡ್ಡಾಯವಾಗಿ ಕರ್ನಾಟಕದ ವೋಟರ್ ID, ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅನ್ನು ಹೊಂದಿರಬೇಕಾಗುತ್ತದೆ. ಈ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕವೇ ಆಡಳಿತ ಮಂಡಳಿಯಿಂದ ಅಧಿಕೃತ ID ಕಾರ್ಡ್ ನೀಡಲಾಗುತ್ತದೆ. ಈ ID ಕಾರ್ಡ್ ಹೊಂದಿರುವಂತಹ ಸ್ಥಳೀಯ ವ್ಯಾಪಾರಿಗಳಿಗೆ ಮಾತ್ರ ನಿಗದಿತ ಜಾಗದಲ್ಲಿ ವ್ಯಾಪಾರ ಮಾಡಲು ಅನುಮತಿ ಕೊಡಲಾಗುತ್ತದೆ. ನಗರದಲ್ಲಿ ಪಾದಚಾರಿಗಳ ಒಂದು ಹಿತದೃಷ್ಟಿಯಿಂದಾಗಿ ಈಗಾಗಲೇ ಫುಟ್ಪಾತ್ ತೆರವು ಕೂಡ ಕಾರ್ಯಾಚರಣೆಯನ್ನು ಕೂಡ ತೀವ್ರಗೊಳಿಸಲಾಗಿದೆ. ಬಡ ವ್ಯಾಪಾರಿಗಳ ಜೀವನೋಪಯೋಗಕ್ಕಾಗಿ ಮತ್ತು ತೊಂದರೆಯಾಗಬಾರದೆಂಬ ಒಂದು ಕಾರಣಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುತ್ತಿದೆ. ನಗರಾಭಿವೃದ್ಧಿ ಮತ್ತು ಬೀದಿ ವ್ಯಾಪಾರ ಮಾಡುವಂತಹ ನಗರಾದ್ಯಂತ ವ್ಯಾಪಾರಸ್ಥರಿಗೆ ಪ್ರತ್ಯೇಕವಾಗಿ ವೆಂಡಿಂಗ್ ಝೋನ್ಗಳನ್ನು ಕೂಡ ಗುರುತಿಸಲು GBA ಯೋಜನೆ ರೂಪಿಸಲಾಗಿದೆ. ಒಮ್ಮೆ ಸ್ಥಳಗಳು ನಿಗದಿಯಾದ ಬಳಿಕ ಗುರುತಿನ ಚೀಟಿ ಪಡೆದ ಅಧಿಕೃತ ವ್ಯಾಪಾರಿಗಳನ್ನು ಅಲ್ಲಿಗೆ ಸ್ಥಳಾಂತರಿಸಗೊಳಿಸಲಾಗುತ್ತದೆ. ಇದರಿಂದಾಗಿ ಸಂಚಾರ ದಟ್ಟಣೆ ಮತ್ತು ಫುಟ್ಪಾತ್ ಒತ್ತುವರಿ ಸಮಸ್ಯೆಗಳು ಕೂಡ ಶಾಶ್ವತವಾಗಿ ಪರಿಹಾರ ಸಿಗಲಿದೆ ಎಂದು ಕೂಡ ಇಲಾಖೆ ಆಶಿಸಿದೆ. ಮತ್ತು ಸ್ಥಳೀಯ ಕನ್ನಡಿಗರಿಗೆ ಆದ್ಯತೆ ನೀಡುವ ಮತ್ತು ವ್ಯವಸ್ಥಿತವಾದಂತಹ ವ್ಯಾಪಾರ ವಲಯಗಳನ್ನು ಕೂಡ ನಿರ್ಮಿಸುವ ಸರ್ಕಾರವು ಯೋಜನೆಗಳನ್ನು ಕೂಡ ಬೆಂಗಳೂರಿನ ಬೀದಿ ವ್ಯಾಪಾರಿಗಳ ವಿವಿಧ ಸಂಘಟನೆಗಳು ಭರ್ಜರಿ ಬೆಂಬಲ ವ್ಯಕ್ತಪಡಿಸಿವೆ. ಹಾಗಾದರೆ ಹೊರ ರಾಜ್ಯದವರ ಅಕ್ರಮ ಒತ್ತುವರಿಯಿಂದಾಗಿ ಸ್ಥಳೀಯ ಸಣ್ಣ ವ್ಯಾಪಾರಿಗಳಿಗೆ ಭಾರಿ ನಷ್ಟ ಉಂಟಾಗುತ್ತಿತ್ತು. ಸರ್ಕಾರದ ಹೊಸ ನಿಯಮದಿಂದಾಗಿ ಕನ್ನಡಿಗರ ಹಿತರಕ್ಷಣೆ ಆಗಿರುವುದರಿಂದ ಬೆಂಗಳೂರಿನ ರಸ್ತೆಗಳು ಕೂಡ ಸುಂದರವಾಗಲಿವೆ ಮತ್ತು ವ್ಯಾಪಾರಿ ಸಂಘಟನೆಗಳು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿವೆ. ಮುಂಬರುವ ದಿನಗಳಲ್ಲಿ ಈ ನಿಯಮ ಅಧಿಕೃತವಾಗಿ ಜಾರಿಗೆ ಬರಲಿದ್ದು ತೀವ್ರ ಕುತೂಹಲ ಮೂಡಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ನಮ್ಮ ಈ ವಿಡಿಯೋವನ್ನು ತಾವು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ತಪ್ಪದೇ 3 ಕೂಡ ಮೆನ್ಷನ್ ಮಾಡಿ. ಯಾಕೆಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡೋದಕ್ಕೆ ತಮಗೆ ಧನ್ಯವಾದಗಳು.